ಸರ್ಕಾರಿ ಬೆಟ್ಟಗಳ ಹಗಲು ದರೋಡೆ ಮಾಡುತ್ತಿರುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿ ಭೀಮಗರ್ಜನೆ ಸಂಘಟನೆಯು ಡಿಸಿಎಫ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿತು. ಶಿರಸಿ ಸಿದ್ದಾಪುರ ಭಾಗದ ಸಾರ್ವಜನಿಕ ಆಸ್ತಿಯಾದ ಸರ್ಕಾರಿ ಬೆಟ್ಟಗಳ ಹಗಲು ದರೋಡೆ ಮತ್ತು ಇದಕ್ಕೆ ಸಾಥ್ ನೀಡುತ್ತಿರುವ ಭ್ರಷ್ಟ ಅರಣ್ಯ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಭೀಮಗರ್ಜನೆ ಸಂಘಟನೆಯ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷ ಅರ್ಜುನ್ ಮಿಟ್ಟಿ ಅವರು ನೂರಾರು ಕಾರ್ಯಕರ್ತರೊಂದಿಗೆ ಆಗಮಿಸಿ ಬುಧವಾರ ಡಿಸಿಎಫ್ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಡಿಸಿಎಫ್ ಸಂದೀಪ್ ಸೂರ್ಯವಂಶಿ ಅವರಿಗೆ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಉಪ ಸಂರಕ್ಷಣಾಧಿಕಾರಿಗಳಾದ ಸಂದೀಪ್ ಸೂರ್ಯವಂಶಿ ಅವರು ಕಾನೂನಾತ್ಮಕ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ನಂತರ ಪ್ರತಿಭಟನಾಕಾರರು ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಎಸಿ ಅವರ ಅನುಪಸ್ಥಿತಿ ಹಿನ್ನೆಲೆಯಲ್ಲಿ ಅಧಿಕಾರಿ ಬೆಳ್ಳಿಮನಿ ಅವರು ಮನವಿ ಸ್ವೀಕರಿಸಿದರು. ಈ ವೇಳೆಯಲ್ಲಿ ಮಾತನಾಡಿದ ಸಂಘಟನೆ ಜಿಲ್ಲಾಧ್ಯಕ್ಷ ಅರ್ಜುನ ಮಿಂಟಿ ಅಕ್ರಮ ಒತ್ತುವರಿ ತೆರವು ಹಾಗೂ ಭ್ರಷ್ಟ ಅಧಿಕಾರಿಗಳ ವಜಾಕ್ಕೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಅಮಿತ್ ಕುಮಾರ್ ಜೋಗಳೇಕರ್ ಹಾಗೂ ನೂರಾರು ಪ್ರತಿಭಟನಾಕಾರರು ಇದ್ದರು. ಅರಣ್ಯ ಸರ್ಕಾರಿ ಬೆಟ್ಟ ನಾಶ ತಡೆಯಲು ಮತ್ತು ಲೂಟಿಕೋರರೊಂದಿಗೆ ಶಾಮೀಲಾಗಿರುವ ಆರ್ಎಫ್ಒ, ಹೆಚ್ಚುವರಿ ಆರ್ಎಫ್ಒ ಹಾಗೂ ಬೀಟ್ ಗಾರ್ಡ್ಗಳನ್ನು ಸೇವೆಯಿಂದ ವಜಾಗೊಳಿಸಲು ಆಗ್ರಹಿಸಿ ಭೀಮಗರ್ಜನೆ ಸಂಘಟನೆ ವತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದೇವೆ. 7 ಎಕರೆ, 8 ಎಕರೆ, 4 ಎಕರೆ, 5 ಎಕರೆ ಅಂತ ಹೇಳ್ಕೊಂಡು ಬ್ರಿಟಿಷ್ ಕಾಲದಲ್ಲಿ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಬ್ರಿಟಿಷರು ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಇವರು ಹಕ್ಕನ್ನು ಚಲಾವಣೆ ಮಾಡ್ಕೊಳ್ತಾ ಸಂಪೂರ್ಣವಾಗಿ ಬೇರೆ ನಡವಳಿಕೆ ಸರ್ಕಾರಿ ಬೆಟ್ಟಕ್ಕೆ ಸಂಪೂರ್ಣ ಬೆಟ್ಟ ನಾಶ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಎಲ್ಲಾ ಕಡೆಗಳಲ್ಲೂ ಕೂಡ ತಮ್ಮ ಗಮನ ತರ್ತನೇ ಇದ್ರು ಕೂಡ ಇದು ತಮ್ಮ ಇಲಾಖೆ ಸಂಬಂಧಪಟ್ಟಂತ ಆರ್ಎಫ್ಒಗಳು, ಅಡಿಷನಲ್ ಆರ್ಎಫ್ಒಗಳು ಕಡೆಗೆ ಬೀಟ್ ಗಾರ್ಡ್ಗಳು ಗಮನ ತಂದ್ರೂ ಕೂಡ ಸಣ್ಣ ಪುಟ್ಟ ಶಿಬಿರಗಳನ್ನು ಹಾಕುವಂಥದ್ದು, ಹಾಕಿ ಕೂಡ ಮತ್ತೆ ಗೇಟ್ ಅನ್ನು ತೆರವು ಮಾಡುವಂಥದ್ದು, ತೆರವು ಮಾಡಿದ ಒಂದು 5-6 ದಿವಸಕ್ಕೆ ಮತ್ತೆ ಗೇಟ್ ಅನ್ನು ಹಾಕುವಂಥದ್ದು ಇಂಥದನ್ನ ಮಾಡ್ತಾ ಇದ್ದಾರೆ. ಇಂಥ ಒಂದು ಲೂಟಿ ಆಗ್ತಾ ಇರೋದನ್ನೇ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಹಾನಿ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಇಂಥ ಒಂದು ಲೂಟಿ ವ್ಯವಸ್ಥೆಗೆ ನಿಮ್ಮ ಇಲಾಖೆ ಅಧಿಕಾರಿಗಳು ಕೂಡ ಪರೋಕ್ಷವಾಗಿ ಅವರಿಗೆ ಬೆಂಬಲ ಕೊಡ್ತಾರೆ ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದಿದೆ. ಅದು ಮೂಲಕ ಸತ್ಯವಾಗಿದೆ. ಯಾಕೆ ಈ ವಿಷಯವನ್ನು ಗಂಭೀರವಾಗಿ ತಗೊಂಡು ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಇವತ್ತು ಭಾರತದಲ್ಲಿ ಕರ್ನಾಟಕವೇ ಅರಣ್ಯ ನಾಶದಲ್ಲಿ 2ನೇ ಸ್ಥಾನಕ್ಕೆ ಬಂದಿದೆ. ಕಾರಣ ತಮ್ಮ ಗಮನಕ್ಕೂ ಇದೆ. ಪರಿಸರವನ್ನು ಅಧ್ಯಯನ ಮಾಡುವಂತಹ ಪರಿಸರ ಅಧ್ಯಯನಕಾರರು ಕೂಡ ಹೈಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಬೆಟ್ಟದ ನಾಶ ಆಗ್ತೋದ್ರಿಂದ ಪ್ರಾಣಿ ಸಂಕುಲಕ್ಕೆ ಹಾಗೂ ಮುಂದಿನ ಜೀವನಗಳಿಗೆ ತುಂಬಾ ತೊಂದರೆ ಆಗುವಂತಹ ಹಂತದಲ್ಲಿದೆ. ಇವರಿಗೆ ಯಾವುದಕ್ಕೂ ಸಂಬಂಧ ಇರುವಂತಹ ಸರ್ಕಾರಿ ಬೆಟ್ಟಕ್ಕೆ 1980 ಏನು ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಬಂದ ತಕ್ಷಣದಿಂದ ಈ ಪ್ರಿವಿಲೇಜ್ ನಿಯಮಗಳು ಹಾರೋಗಿದೆ. ಅದು ತಮ್ಮ ಗಮನಕ್ಕೂ ಗೊತ್ತಿದೆ. ಆದ್ರೂ ಕೂಡ ಯಾಕೆ ಅರಣ್ಯ ಇಲಾಖೆ ಈ ತಂಡ ಕೂತಿದೆ, ಯಾಕೆ ಗಂಭೀರವಾದಂತಹ ಆಕ್ಷನ್ ತಗೊಳ್ತಾ ಇಲ್ಲ? ನಾವು ಹೇಳಿ ಸುತ್ತು ಪಡೆದು ಸಾಕಾಗ್ಬಿಟ್ಟಿದೆ. ಇವತ್ತು ನೋಡಿ, ಎಷ್ಟೋ ದಲಿತ ಕುಟುಂಬಗಳಿಗೆ 1 ಇಂಚ್ ಜಾಗ ಕೂಡ ಇಲ್ಲ. ನಮ್ಗೆ 1 ಇಂಚ್ ಏನು ಜಾಗ, ಅದೇ ನಮ್ಮ ದಲಿತ ಕುಟುಂಬದವರು ಎಲ್ಲರೂ ಅತಿಕ್ರಮಣ ಜಾಗ 1 ಇಂಚು ಅಥವಾ 1 ಗುಂಟೆ ಅಥವಾ 1 ಅರ್ಧ ಗುಂಟೆ ಜಾಗ ಅತಿಕ್ರಮಣ ಮಾಡಿದ್ರು ಅಂತ ಹೇಳಿದ್ರು ಕೂಡ ತಮ್ಮ ಇಲಾಖೆ ಬರ್ಕೊಂಡು ತಾಬುಡ್ದು ಬರ್ಕೊಂಡು ಎಡ್ಸ್ಕೊಂಡು ಹೋಗ್ತಾರೆ. ಆದ್ರೆ ಇಂಥ ಭ್ರಷ್ಟರಿಗೆ ಯಾಕೆ ನೀವು ಹಾಗೆ ಸುಮ್ಮನೆ ಕೊಟ್ಟಿದ್ದೀರಿ? ಇಂಥವ್ರದ್ದು ಯಾಕೆ ಕೈಗೊಳ್ತಾ ಇಲ್ಲ? 1980ರಿಂದ ಏನು ಸುಪ್ರೀಂ ಕೋರ್ಟಿನ ಆದೇಶವನ್ನೇ ಉಲ್ಲಂಘನೆ ಮಾಡ್ಕೊಳ್ತಾ ಈ ಬೆಟ್ಟ ಬಳಕೆದಾರರು ಈ ತರ ಮಾಡ್ತಾರೆ. ಶಿರಸಿ ಸಿದ್ದಾಪುರ ಭಾಗದ ಸಂರಕ್ಷಿತ ಅರಣ್ಯ ಸರ್ಕಾರಿ ಬೆಟ್ಟ ನಾಶದ ವಿರುದ್ಧ ಹಾಗೂ ಲೂಟಿಕೋರರೊಂದಿಗೆ ಶಾಮೀಲಾಗಿ ಸುಳ್ಳು ಮಾಹಿತಿ ನೀಡುತ್ತಿರುವ ತಹಸೀಲ್ದಾರ್, ಆರ್ಎಫ್ಒ, ಹೆಚ್ಚುವರಿ ಆರ್ಎಫ್ಒ ಮತ್ತು ಬೀಟ್ ಗಾರ್ಡ್ಗಳ ವಿರುದ್ಧ ಕಠಿಣ ಕ್ರಿಮಿನಲ್ ಮೊಕದ್ದಮೆ ಹಾಗೂ ಇಲಾಖೆ. ಕೆನರಾ ಪ್ಲಸ್ ನ್ಯೂಸ್, ಶಿರಸಿ.